ನಮಸ್ತೆ ವೀಕ್ಷಕರೇ, ಇವತ್ತೊಂದು ಒಳ್ಳೆಯ ಅಡುಗೆ ಮನೆಯಲ್ಲಿ ನಮಗೆ ಹೆಚ್ಚಾಗಿ ಬಳಸುವಂಥ ಈ ಹಳೆಯ ಕತ್ತರಿಯನ್ನು ಯಾವ ರೀತಿಯಾಗಿ ಶಾರ್ಪ್ ಮಾಡಬಹುದು, ಅಂದರೆ ಮನೆಯಲ್ಲಿ ಇರುವಂತಹ ಯಾವುದೇ ಖರ್ಚು ಇಲ್ಲದೆ ಹಳೆಯ ಕತ್ತರಿಯನ್ನು ಯಾವ ರೀತಿ ಶಾರ್ಪ್ ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ನೋಡಿ, ಈ ರೀತಿ ಮಾತ್ರೆಯ ಸ್ಲಿಪ್ ಇದ್ದಂತಾದರೆ, ಅಂದರೆ ಮಾತ್ರೆ ಬಳಸಿ ಉಪಯೋಗಿಸಿದ ಅದರ ಸ್ಲಿಪ್ಪನ್ನು ಈ ರೀತಿ ನಾವು ಕತ್ತರಿಸಿ ಅದನ್ನು ನಮ್ಮ ಕತ್ತರಿಯನ್ನು ಶಾರ್ಪ್ ಮಾಡಬಹುದು. ಅಂದರೆ ಈ ರೀತಿ ಹಲವು ಬಾರಿ ಈ ಸ್ಲಿಪ್ಪನ್ನು ಕತ್ತರಿಸಿದಾಗ ನಮ್ಮ ಕತ್ತರಿ ಶಾರ್ಪ್ ಆಗುತ್ತದೆ. ನೋಡಿ, ಈಗ ಎಷ್ಟು ಶಾರ್ಪ್ ಆಗಿದೆ ಅಂದರೆ ಈ ಪೇಪರನ್ನು ಕಟ್ಟಿಂಗ್ ಮಾಡುವ ರೀತಿಯಲ್ಲಿಯೇ ನಿಮಗೆ ಗೊತ್ತಾಗಬಹುದು. ನೋಡಿ, ಬಲು ಬೇಗನೆ ಈ ಒಂದು ಪೇಪರನ್ನು ಈ ರೀತಿ ಶಾರ್ಪ್ ಮಾಡಬಹುದು. ನೋಡಿ, ಇನ್ನೊಂದು ವಿಧಾನ, ಈ ಪಾತ್ರೆ ತೊಳೆಯುವ ಸರಿಗೆ ನಿಮ್ಮ ಮನೆಯಲ್ಲಿ, ಅಂದರೆ ಎಲ್ಲರ ಮನೆಯಲ್ಲಿ ಇರುತ್ತದೆ. ನೋಡಿ, ಈ ರೀತಿ ಕತ್ತರಿಯನ್ನು ಈ ಸರಿಗೆಗೆ ಈ ರೀತಿ ಕತ್ತರಿಸ್ತಾ ಇರಬೇಕು. ನೋಡಿ ವೀಕ್ಷಕರೇ, ಈ ರೀತಿ ಹಲವು ಬಾರಿ ಈ ಸರಿಗೆಯನ್ನು ಈ ರೀತಿ ಈ ಕತ್ತರಿಯಲ್ಲಿ ಈ ಸರಿಗೆಯನ್ನು ಕತ್ತರಿಸ್ತಾ ಇರುವಾಗ ಈ ಕತ್ತರಿ ಶಾರ್ಪ್ ಆಗಲು ಸಹಾಯವಾಗುತ್ತದೆ. ನೋಡಿ, ಈ ರೀತಿ ಕತ್ತರಿಯನ್ನು ಶಾರ್ಪ್ ಮಾಡಬಹುದು. ನೋಡಿ, ಈಗ ಎಷ್ಟು ಫಾಸ್ಟಾಗಿ, ನೋಡಿ ಎಷ್ಟು ಒಳ್ಳೆಯ ಶಾರ್ಪ್ ಆದ ಕತ್ತರಿ ಈಗ ಸಿದ್ಧವಾಯಿತು. ಹಾಗೆ ವೀಕ್ಷಕರೇ, ಇನ್ನೊಂದು ವಿಧಾನವನ್ನು ನಿಮಗೆ ನಾನು ಹೇಳುತ್ತೇನೆ. ಈ ಎರಡು ವಿಧಾನ ಅಲ್ಲದೆ ಇನ್ನೂ ಒಂದು ಒಳ್ಳೆಯ ಟ್ರಿಕ್ಸ್ ಇದೆ. ಈ ಕತ್ತರಿಯನ್ನು ನಾವೊಂದು ಸ್ಟವನ್ನು ಉರಿಸಿ, ನೋಡಿ ಈಗ ಸ್ಟವನ್ನು ಉರಿಸ್ತಾ ಇದ್ದೇನೆ. ನೋಡಿ, ಈ ಸ್ಟವ್ವಲ್ಲಿ, ಅಂದರೆ ಉರಿತಿರುವಂಥ ಈ ಸ್ಟವ್ವಲ್ಲಿ ಈ ಕತ್ತರಿಯನ್ನಿಟ್ಟು ಸ್ವಲ್ಪ ಬಿಸಿ ಮಾಡಬೇಕು. ಎರಡೂ ಬದಿ ಕೂಡ ಚೆನ್ನಾಗಿ ಬಿಸಿ ಮಾಡಿ, ಸ್ವಲ್ಪ ಗ್ಯಾಸಿನ ಒಲೆಯನ್ನು ಸ್ವಲ್ಪ ಸಣ್ಣದಾಗಿ ಮಾಡಿದ್ದೇನೆ. ಅಗತ್ಯವಿಲ್ಲ, ಅಷ್ಟು ಸ್ವಲ್ಪ ಉರಿಯಲ್ಲಿಯೇ ಈ ಕತ್ತರಿಯನ್ನು ಈ ರೀತಿ ಬಿಸಿ ಮಾಡ್ತಾ ಇರಬೇಕು. ಎರಡು ಬದಿ ಕೂಡ ತಿರುಗಿಸಿ ಕತ್ತರಿಯನ್ನು ಈ ರೀತಿ ಬಿಸಿ ಮಾಡ್ತಾ, ನಾಲ್ಕು ಬದಿ, ಅಂದರೆ ಅದರ ಶಾರ್ಪ್ ಬದಿ ಹಾಗೂ ಅದರ ಕತ್ತರಿಯ ಎರಡೂ ಬದಿಯನ್ನು ಕೂಡ ಈ ರೀತಿ ಗ್ಯಾಸ್ ಸ್ಟವಲ್ಲಿ ಬಿಸಿ ಮಾಡಿ, ನಂತರ ನೋಡಿ, ನಾನು ಒಂದು ಸ್ಪೂನನ್ನು ತಗೊಂಡಿದ್ದೇನೆ. ಈ ಸ್ಪೂನಲ್ಲಿ ಅದರ ಎಡ್ಜನ್ನು ಈ ರೀತಿ ಶಾರ್ಪ್ ಮಾಡಬೇಕು. ಈಗಾಗಲೇ ಈ ಕತ್ತರಿಯ ಅದರ ಎಡ್ಜ್ ಬಿಸಿಯಾಗಿದ್ದು, ಈ ರೀತಿ ಸ್ಪೂನಲ್ಲಿ ನಾವು ಶಾರ್ಪ್ ಮಾಡ್ತಾ ಈ ಕತ್ತರಿಯನ್ನು ಇನ್ನೂ ಕೂಡ ಬಹಳ ಶಾರ್ಪಾಗಿ ಹಿಡಿಯುವ ಹಾಗೆ ಮಾಡಬಹುದು. ಇದು ಬಹಳ ಒಳ್ಳೆಯ ಒಂದು ಮೆಥಡ್ ಅಂತ ಹೇಳ್ಬೋದು. ನೋಡಿ, ಎಷ್ಟು ಶಾರ್ಪ್ ಆಯಿತು, ನೋಡಿ ಎಷ್ಟು ಬೇಗನೆ ಈ ಪೇಪರನ್ನು ಕತ್ತರಿಸಲಾಯಿತು ಎಂಬುದನ್ನು ನಿಮಗೆ ಈ ವಿಡಿಯೋದಲ್ಲಿ ನೋಡಬಹುದು. ವೀಕ್ಷಕರೇ, ಈ ವಿಡಿಯೋ ನಿಮಗೆ